ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ 1,000ದಿಂದ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿ ಅದನ್ನು 1 ಕೋಟಿವರೆಗೆ ಯಾವ ರೀತಿ ಬೆಳೆಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಇನ್ವೆಸ್ಟಿಂಗಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಡಿಸಿಪ್ಲಿನ್. ಒಂದು ಡಿಸಿಪ್ಲಿನ್ಡ್ ವೇ ಮುಖಾಂತರ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋದರೆ ಸೊ ಅದನ್ನು ಚೆನ್ನಾಗಿ ಬೆಳೆಸ್ಬೋದು. ಸೊ ಒಂದು ಸ್ಮಾಲ್ ಅಮೌಂಟನ್ನು ನಾವು ಒಂದು ಡಿಸಿಪ್ಲಿನ್ ವೇಯಿಂದ ಕೂಡ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಡಿಸಿಪ್ಲಿನ್ಡ್ ವೇಯಿಂದ ಮ್ಯಾನೇಜ್ ಮಾಡಿದಾಗ ಅಲ್ಲಿ ಚೆನ್ನಾಗಿ ಗ್ರೋತನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಮಾಲ್ ಅಮೌಂಟಿಂದ ಹೇಗೆ ಒಂದು ಡಿಸಿಪ್ಲಿನ್ಡ್ ವೇಯಿಂದ ನಾವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವೀಗ ನೋಡೋಣ. ಹೆಚ್ಚಿನವರಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡೋದಂತ ಗೊತ್ತಿರೋದಿಲ್ಲ. ಸೊ ಯಾವ ಶೇರ್ಸನ್ನು ಬೈ ಮಾಡೋದಂತ ಗೊತ್ತಿರೋದಿಲ್ಲ. ಸೊ ಅವರಿಗೆ ಇರುವಂಥ ಒಂದು ಸಿಂಪಲ್ ಆದ ಮೆಥಡ್ ಏನು ಅಂತ ಕೇಳಿದ್ರೆ ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡ್ ಒಂದು ಬೇಸಿಕ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಅದರಲ್ಲಿ ನಾವು ಈಸಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ನಮ್ಮ ಪರವಾಗಿ ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ ಆ ಫಂಡನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ನಾವು ಯಾವುದೋ ಒಂದು ಫಂಡನ್ನು ಯಾವುದೊಂದು ಚೆನ್ನಾಗಿರೋ ಫಂಡನ್ನು ಚೂಸ್ ಮಾಡೋದು ಇರುವಂಥದ್ದು. ಆ ಫಂಡನ್ನು ಚೂಸ್ ಮಾಡಿಕೊಂಡು ಅದಕ್ಕೆ ಒಂದು ಡಿಸಿಪ್ಲಿನ್ಡ್ ವೇ ಮುಖಾಂತರ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ರೆ ಸೊ ನಮ್ಮ ಹಣವನ್ನು ಗ್ರೋ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಒಂದು ಮ್ಯೂಚುವಲ್ ಫಂಡನ್ನು ಚೂಸ್ ಮಾಡಿಕೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾನನ್ನು ಮಾಡ್ಕೊಳ್ಬೋದು. ಹಾಗೆ ಒಂದು SIP ಮೆಥಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಮ್ಯೂಚುವಲ್ ಫಂಡಲ್ಲಿ SIP ಮೆಥಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥ ನಿಮ್ಮ ಹತ್ರ ಇರುವಂಥ ಹಣವನ್ನು ಒಟ್ಟಿಗೆ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿಲ್ಲ. SIP ಮೆಥಡಲ್ಲಿ ಇದನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ಸೊ SIP ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಮಾಲ್ ಅಮೌಂಟನ್ನು ಪ್ರತಿ ತಿಂಗಳು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದು. ಒಂದು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಒಂದು ಸ್ಮಾಲ್ ಅಮೌಂಟನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದು. ಸೊ ನಾನು ಫಸ್ಟೇ ಹೇಳಿದೆ ಒಂದು ಡಿಸಿಪ್ಲಿನ್ಡ್ ವೇ ಮುಖಾಂತರ ಇನ್ವೆಸ್ಟ್ಮೆಂಟನ್ನು ಮಾಡೋದಂತ. ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ಅಮೌಂಟನ್ನು ಪ್ರತಿ ತಿಂಗಳು ಡಿಸಿಪ್ಲಿನ್ಡ್ ವೇ ಮುಖಾಂತರ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಬರುವಂಥದ್ದು. ಸೊ ಮೊದಲನೇದಾಗಿ ಮ್ಯೂಚುವಲ್ ಫಂಡನ್ನು ಚೂಸ್ ಮಾಡುವಂಥದ್ದು. ನೆಕ್ಸ್ಟ್ SIP ಮೆಥಡನ್ನು ಚೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಒಂದು ಗೋಲನ್ನು ಸೆಟ್ ಮಾಡ್ಕೊಳ್ಳುವಂಥದ್ದು. ಸೊ ನಮಗೆ ಎಷ್ಟು ಅಮೌಂಟ್ ರಿಟರ್ನಲ್ಲಿ ಬೇಕು ಅಂತ. ಸೊ ಎಷ್ಟು ಅಮೌಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಒಂದು ಗೋಲನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕನುಗುಣವಾಗಿ ನಾವು ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಗೋಲನ್ನು ಸೆಟ್ ಮಾಡ್ತಿರುವಂಥದ್ದು 1 ಕೋಟಿ. ಸೊ 1 crore ಅಮೌಂಟ್ ನಮ್ಮ ಗೋಲ್ ಆಗಿರುತ್ತೆ. ಸೊ ಯಾವಾಗ ನಮಗೆ 60 ಇಯರ್ ಆಗುವಾಗ, ಫಾರ್ ಎಕ್ಸಾಂಪಲ್ ನೀವು ಕರೆಂಟ್ಲಿ 25 ಇಯರ್ ಆಗಿದ್ರಿ ಅಂತ ಹೇಳಿದರೆ ಸೊ ನಿಮಗೆ 60 ಇಯರ್ ಆಗುವಾಗ ಒಂದು ರಿಟೈರ್ಮೆಂಟ್ ಏಜ್ ಅಂತ ಕನ್ಸಿಡರ್ ಮಾಡ್ಬೋದು ನಾವು. ಸೊ ನಿಮಗೆ 60 ಇಯರ್ ಆಗುವಾಗ ನಿಮಗೆ 1 ಕೋಟಿ ಸಿಗಬೇಕು. ಸೊ ಅದಕ್ಕೆ ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಹಾಗೆ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಏನಿದೆ ಪರ್ ಆ್ಯನಮ್, ಒಂದು ವರ್ಷಕ್ಕೆ ಎಷ್ಟು % ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ಗೆ ತಗೊಂಡಿರುವಂಥದ್ದು 15% ರಿಟರ್ನ್. ಸೊ ಇದೊಂದು ಸ್ಟ್ಯಾಂಡರ್ಡ್ ರೇಟ್ ಆಫ್ ರಿಟರ್ನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಪ್ರತಿ ವರ್ಷ ನಮಗೆ 15% ರಿಟರ್ನ್ ಸಿಗ್ತಾ ಹೋಗುತ್ತೆ. ಸೊ ನಾವು ಪ್ರತಿ ಮಂತ್ 1000 ರೂಪೀಸನ್ನು SIP ಮಾಡ್ತಾ ಹೋಗ್ತೀವಿ. ಸೊ ನಾನು ಯಾಕೆ ಇಲ್ಲಿ 1000 ರೂಪೀಸ್ ಅಂತ ತಗೊಂಡೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು 25 ಇಯರ್ ಆಗಿದ್ರೆ ಒಂದು ಜಾಬನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೊ ನೀವು ಈಸಿಯಾಗಿ 1000 ರೂಪೀಸನ್ನು ಸೇವ್ ಮಾಡ್ಬೋದು. ಅಟ್ಲೀಸ್ಟ್ ನೀವು ಒಂದಷ್ಟು ಅನ್ನೆಸೆಸರಿ ಎಕ್ಸ್ಪೆನ್ಸನ್ನು ಉಳಿಸಿದ್ರು ಕೂಡ ನೀವು 1000 ರೂಪೀಸನ್ನು ಈಸಿಯಾಗಿ ಸೇವ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಬರ್ಬೋದು. ಸೊ ಈ 1000 ರೂಪೀಸನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರೋದ್ರಿಂದ ಸೊ ಲಾಂಗ್ ಟರ್ಮಲ್ಲಿ ಇದು ತುಂಬ ದೊಡ್ಡ ಅಮೌಂಟ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ತುಂಬ ಚಿಕ್ಕ ಅಮೌಂಟ್ 1000 ರೂಪೀಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಅಮೌಂಟನ್ನು ಅಫೋರ್ಡ್ ಮಾಡ್ಬೋದು ಅಂತೇಳಿದ್ರೆ ನೀವು ಜಾಸ್ತಿ ಅಮೌಂಟನ್ನು ಕೂಡ ಸೇವ್ ಮಾಡ್ಬೋದು. ಅದೇ ರೀತಿ ಇನ್ವೆಸ್ಟ್ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಬೇಸಿಕ್ ಆಗಿ ತಗೊಂಡಿರುವಂಥದ್ದು 1000 ರೂಪೀಸ್. ಕರೆಂಟ್ಲಿ ನಿಮ್ಮ ಏಜ್ 25 ಅಂತಿದ್ದರೆ ಸೊ ನೀವು 1000 ರೂಪೀಸನ್ನು ಇನ್ವೆಸ್ಟ್ಮೆಂಟ್ಗೆ ಸ್ಟಾರ್ಟ್ ಮಾಡ್ಬೋದು. ಜಾಸ್ತಿ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ 30 ಇಯರ್ ಆಗಿತ್ತು ಅಂತೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ಅಮೌಂಟನ್ನು ಮಾಡಬೇಕಾಗತ್ತೆ. ಸೊ ನೀವು 2000 ರೂಪೀಸನ್ನು ಮಾಡಬೇಕಾಗತ್ತೆ. ನೀವು ಆ ಇನ್ವೆಸ್ಟ್ಮೆಂಟನ್ನು ಎಷ್ಟು ಟೈಮ್ ಹೋಲ್ಡ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ರಿಟರ್ನ್ ಇರುವಂಥದ್ದು. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಅದೇ ರೀತಿ ಇಲ್ಲಿ ನಾವು ತೆಗೆದುಕೊಂಡಿರುವಂಥ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ 15%. ಸೊ ನಾನು ಆಗಲೇ ಹೇಳಿದೆ ಒಂದು ಡೀಸೆಂಟ್ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಅಂತ ಕರಿಬೋದು. ಸೊ ಒಂದು ವರ್ಷ ಜಾಸ್ತಿ ಸಿಗ್ಬೋದು, ಒಂದು ವರ್ಷ ಕಡಿಮೆ ಸಿಗ್ಬೋದು. ಸೊ ಡೀಸೆಂಟಾಗಿ ನಾವು ಒಂದು 15%ಅನ್ನು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಿದಾಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಸೆನ್ಸೆಕ್ಸ್ನ ರಿಟರ್ನನ್ನು ನೋಡಿದರೆ, ಸೊ ಲಾಸ್ಟ್ ಒಂದಷ್ಟು ವರ್ಷದ ರಿಟರ್ನನ್ನು ನೋಡಿದರೆ, ಅರೌಂಡ್ 40 ಇಯರ್ಸ್ನ ಸೆನ್ಸೆಕ್ಸ್ನ ರಿಟರ್ನನ್ನು ನೋಡಿದರೆ ಸೊ 15%ಅಲ್ಲಿದೆ. ಆ ಆ್ಯಾವ್ರೇಜಲ್ಲಿ ನಾವು ಇದನ್ನು ಇಟ್ಕೊಂಡು ಕ್ಯಾಲ್ಕುಲೇಟನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಒಂದಷ್ಟು ಮ್ಯೂಚುವಲ್ ಫಂಡ್ನ ರಿಟರ್ನ್ಗಳು 3 ಇಯರ್ 5 ಇಯರ್ ಮ್ಯಾಕ್ಸಿಮಮ್ ಇಲ್ಲಿ 5 ಇಯರ್ ಇದೆ. ಸೊ ಕೆಲವು ಮ್ಯೂಚುವಲ್ ಫಂಡ್ನ ರಿಟರ್ನ್ ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ 5 ಇಯರಲ್ಲಿ 32 ಇದೆ. ಸೊ ಹಾಗೆ ಪ್ರತಿ ವರ್ಷ ಇದೇ ರೀತಿ ಸಿಗುತ್ತೆ ಅಂತಲ್ಲ, ಒಂದು ವರ್ಷ ಕಡಿಮೆ ಆಗ್ಬೋದು, ಒಂದು ವರ್ಷ ಜಾಸ್ತಿ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಒಂದು ಡೀಸೆಂಟಾಗಿ 15%ಅನ್ನು ತೊಗೊಂಡಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು ಒಂದಷ್ಟು ಮ್ಯೂಚುವಲ್ ಫಂಡ್ನ ರಿಟರ್ನ್ ಲಾಸ್ಟ್ 5 ಇಯರಲ್ಲಿ ಯಾವ ರೀತಿ ಇದೆ ಅಂತ 20%, 21%. ಅದೇ ರೀತಿ ಒಂದಷ್ಟು ಮ್ಯೂಚುವಲ್ ಫಂಡ್ನ ರಿಟರ್ನ್ಗಳಲ್ಲಿ ಬರ್ತಾ ಇದೆ. ಹೆಚ್ಚು ರಿಟರ್ನ್ ಕೊಡುವಂಥ ಮ್ಯೂಚುವಲ್ ಫಂಡ್ಗಳಿದೆ, ಕಡಿಮೆ ರಿಟರ್ನ್ ಕೊಡುವಂಥ ಮ್ಯೂಚುವಲ್ ಫಂಡ್ಗಳಿದೆ. ಬಟ್
ನಮಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಾಗ ಗೊತ್ತಿರೋದಿಲ್ಲ ಆ ಮ್ಯೂಚುವಲ್ ಫಂಡ್ ಎಷ್ಟು ರಿಟರ್ನ್ ಅನ್ನು ಕೊಡುತ್ತೆ. ಬಟ್ ನಾವು ಯಾವುದೊಂದು ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರುವಂತ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ, ಹಿಂದೆ ಪರ್ಫಾರ್ಮ್ ಮಾಡಿದಂತ, ಅದೇ ರೀತಿ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಮ್ಯೂಚುವಲ್ ಫಂಡ್ ಅನ್ನು ಚೂಸ್ ಮಾಡ್ಕೊಳ್ಬಹುದು. ನೀವು ಸಿಂಪಲ್ ಆಗಿ ಒಂದು ಇಂಡೆಕ್ಸ್ ಫಂಡ್ ಅನ್ನು ಚೂಸ್ ಮಾಡಿದ್ರು ಕೂಡ ನೀವು ಇಲ್ಲಿ ನೋಡಬಹುದು LIC ಇಂಡೆಕ್ಸ್ ಫಂಡ್ ಅನ್ನು ನೀವು ನೋಡಬಹುದು. ನಿಫ್ಟಿ ಪ್ಲಾನ್ 13.77% ರಿಟರ್ನ್ ಅನ್ನು ಕೊಟ್ಟಿದೆ ಲಾಸ್ಟ್ 5 ಇಯರ್ ಅಲ್ಲಿ. ಸೊ ಇದೇನಪ್ಪ ಇಂಡೆಕ್ಸ್ ಫಂಡ್ ಅಂತ ಹೇಳಿದ್ರೆ, ಸೊ ನಿಫ್ಟಿ ಇಂಡೆಕ್ಸ್ ಏನಿದೆ ಅಥವಾ ಸೆನ್ಸೆಕ್ಸ್ ಇಂಡೆಕ್ಸ್ ಏನಿದೆ, ಸೊ ಅದರಲ್ಲಿರುವ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಕೇವಲ ಆ ಸ್ಟಾಕ್ಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಸೊ ನಿಮಗೆ ನಿಫ್ಟಿ ಯಾವ ರೀತಿ ರಿಟರ್ನ್ ಅನ್ನು ಕೊಡುತ್ತೆ, ಸೇಮ್ ರಿಟರ್ನ್ ನಿಮಗೆ ಈ ಇಂಡೆಕ್ಸ್ ಫಂಡ್ಗಳು ಕೂಡ ಕೊಡುತ್ತೆ. ಸೊ ಅದಕ್ಕೋಸ್ಕರ ನೀವು ಸಿಂಪಲ್ ಆಗಿ ನಿಮಗೆ ಮ್ಯೂಚುವಲ್ ಫಂಡನ್ನು ಚೂಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಇಂಡೆಕ್ಸ್ ಫಂಡನ್ನು ಚೂಸ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಒಂದು ಡೀಸೆಂಟ್ ಆದ ರಿಟರ್ನ್ ನಿಮಗೆ ಸಿಗುತ್ತೆ. ಸೊ ಆ ರೀಸನಿಂದ ಇಲ್ಲಿ ನಾವು 15% ರೇಟ್ ಆಫ್ ರಿಟರ್ನನ್ನು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಸೊ ಹೀಗೆ ನೀವು 1000 ರೂಪೀಸನ್ನು ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ, ಕರೆಂಟ್ಲಿ ನಿಮ್ಮ ಏಜ್ 25 ಇತ್ತು, ನೀವು 1000 ರೂಪೀಸನ್ನು ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಿ ಅಂತಿದ್ರೆ ನಿಮ್ಮ ಏಜ್ 60 ಆಗುವಾಗ ನೀವು 35 ಇಯರ್ಸ್ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರಿ. ಸೊ ಆಗ ನಿಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಏನಾಗುತ್ತೆ ಕೇಳಿದರೆ 1.5 crore ಆಗುತ್ತೆ. ಎಸ್, ಇದು 1.5 crore ಟರ್ನ್ ಆಗುತ್ತೆ. ಇದು ಒಂದು ಡಿಸಿಪ್ಲಿನ್ಡ್ ವೇಯಿಂದ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಒಂದು ಲಾಂಗರ್ ಪೀರಿಯಡ್ಗೆ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ಸಿಗುವಂಥ ಬೆನಿಫಿಟ್ ಕಂಪೌಂಡಿಂಗ್ ಬೆನಿಫಿಟ್ ಅಂತ ಇದನ್ನು ನಾವು ಕರಿಬೋದು. ಸೊ ಒಂದು ಡಿಸಿಪ್ಲಿನ್ಡ್ ವೇಯಿಂದ ಲಾಂಗರ್ ಟರ್ಮ್ವರೆಗೂ ಇನ್ವೆಸ್ಟ್ಮೆಂಟನ್ನು ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತೀರಿ ಅಂತ ಹೇಳಿದ್ರೆ ನಿಮಗೆ ಒಂದು ಗುಡ್ ರಿಟರ್ನ್ ಸಿಗುತ್ತೆ ನಿಮ್ಮ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ಗೆ. ಸೊ ನಾವಿಲ್ಲಿ SIP ಕ್ಯಾಲ್ಕುಲೇಟರನ್ನು ನೋಡ್ತಾ ಇದ್ದೀವಿ. ಇದರ ಮುಖಾಂತರ ನಾವೇ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ ನೀವು ಪರ್ ಮಂತ್ 1000 ರೂಪೀಸನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ನೀವು ಎಷ್ಟು ಪೀರಿಯಡ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಿ ಅಂತ ಹೇಳಿದ್ರೆ ನಾವಿಲ್ಲಿ 35 ಇಯರ್ಸ್ ಅಂತ ಇಟ್ಕೊಂಡಿದ್ದೀವಿ. ನಿಮ್ಮ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇಲ್ಲಿ 15%. ಇಲ್ಲಿ ನೀವು ನೋಡ್ಬೋದು, ನೀವು ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ನಿಮ್ಮ 35 ಇಯರಲ್ಲಿ 4.2 lakh, ಕೇವಲ 4.2 ಲಕ್ಷ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದೀರಿ. ಸೊ ಅದಕ್ಕೋಸ್ಕರ ನಿಮಗೆ ವೆಲ್ತ್ ಗೇನ್ ಆಗಿರುವಂಥದ್ದು 1.4 crore ವೆಲ್ತ್ ಗೇನ್ ಆಗುತ್ತೆ. ಸೊ ಟೋಟಲ್ ನಿಮ್ಮ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಗುವಂಥದ್ದು 1,48,00,000 ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ. ಸೊ 35 ವರ್ಷದ ನಂತರ ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ. ಈ ಬೆನಿಫಿಟ್ ಸಿಗುವಂಥದ್ದು ನೀವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಈ 35 ಇಯರ್ನ ಬದಲು ನೀವು ಇನ್ನೂ 5 ವರ್ಷ ಇದನ್ನು ಹೋಲ್ಡ್ ಮಾಡ್ತೀರಿ, ಇನ್ನೂ 5 ವರ್ಷ ಇದನ್ನು ಕಂಟಿನ್ಯೂ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಅಮೌಂಟ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಕಂಪ್ಲೀಟ್ಲಿ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ. ಸೊ ನೀವು 5 ವರ್ಷ ಜಾಸ್ತಿ ಹೋಲ್ಡ್ ಮಾಡಿರೋದ್ರಿಂದ ಕಂಪ್ಲೀಟ್ಲಿ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು 4.8 lakh, ಜಸ್ಟ್ ಕೇವಲ 5 ವರ್ಷ ಜಾಸ್ತಿ ಹೋಲ್ಡ್ ಮಾಡಿರೋದ್ರಿಂದ ಸೊ ನಿಮ್ಮ ಅಮೌಂಟ್ ಇಲ್ಲಿ ಡಬಲ್ ಆಗುತ್ತೆ. ಅದೇ ನೀವು ನೋಡ್ಬೋದು, ಇದನ್ನು ನೀವು ಕೇವಲ 30 ಇಯರ್ಸ್ಗೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಆಗ ನೀವು ನೋಡ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು 3.6 lakh, ನಿಮಗೆ ರಿಟರ್ನ್ ಸಿಗುವಂಥದ್ದು ಟೋಟಲ್ 70 lakh ಸಿಗುತ್ತೆ. ಅದೇ ನೀವು 35 ಮಾಡಿದಾಗ 1.5 crore ಸಿಗುತ್ತೆ. ಸೊ ಕೇವಲ ನೀವು 5 ವರ್ಷವನ್ನು ಕಡಿಮೆ ಮಾಡೋದ್ರಿಂದ ಸೊ ನಿಮಗೆ ಇಲ್ಲಿ ರಿಟರ್ನಲ್ಲಿ ತುಂಬ ಕಡಿಮೆ ರಿಟರ್ನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಮೇನ್ ಅಡ್ವಾಂಟೇಜ್ ಇರುವಂಥದ್ದು ಅಥವಾ ಮೇನ್ ಬೆನಿಫಿಟ್ ಇರುವಂಥದ್ದು ಸೊ ನೀವು ಎಷ್ಟು ಲಾಂಗ್ ಟರ್ಮ್ ನಿಮಗೆ ಹೋಲ್ಡ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ಸೊ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ 30+ ಇಯರ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ನಿಮಗೆ 60 ಇಯರ್ ಆಗ 1 crore ಬೇಕು ಅಂತ ಹೇಳಿದ್ರೆ ಮೇ ಬಿ ನೀವು ಜಾಸ್ತಿ ಅಮೌಂಟಿಂದ ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ 2000 ಅಮೌಂಟಿಂದ ಸ್ಟಾರ್ಟ್ ಮಾಡಿದಾಗ ನೀವು 1.4 crore ಅರ್ನ್ ಮಾಡ್ಬೋದು. ಅದಕ್ಕೋಸ್ಕರ ಬೆನಿಫಿಟ್ ಇರುವಂಥದ್ದು ಅರ್ಲಿ ಸ್ಟಾರ್ಟ್ ಮಾಡಿ ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಿ ಅಂತ. ಕರೆಂಟ್ಲಿ ನಿಮ್ಮ ಏಜ್ 25 ಇತ್ತು ಅಂತ ಹೇಳಿದ್ರೆ ಸೊ ಬೆಟರ್ ಇರುವಂಥದ್ದು ಈಗಲೇ ನೀವು ಸ್ಟಾರ್ಟ್ ಮಾಡಿ. ಒಂದು ಸಿಂಪಲ್ ಅಮೌಂಟ್, ಒಂದು ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಿದಾಗ ಅದು ಬೆನಿಫಿಟ್ ಆಗುತ್ತೆ. ಸೊ ನೀವೇನೋ ಒಂದು ಜಾಬ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ 1000 ರೂಪೀಸನ್ನು ಈಸಿಯಾಗಿ ಸೇವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಿ. ಒಂದಷ್ಟು ಅನ್ನೆಸೆಸರಿ ಎಕ್ಸ್ಪೆನ್ಸನ್ನು ರಿಡ್ಯೂಸ್ ಮಾಡಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದರೆ, ಒಂದು ಸ್ಮಾಲ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದರೆ ಅದು ನಿಮಗೆ ಹ್ಯೂಜ್ ರಿಟರ್ನನ್ನು ಕೊಡುತ್ತೆ. ಹಾಗೆ ನೆಕ್ಸ್ಟ್ ನೀವು ಕೇಳ್ಬೋದು, ಸೊ 35 ಇಯರ್ ಆದ ನಂತರ ಈ 1.4 crore ಇಷ್ಟು ಈಗಿನ ವ್ಯಾಲ್ಯೂ ಇರೋದಿಲ್ಲ ಅಂತ. ಸೊ ಇನ್ಫ್ಲೇಷನ್ ಇರುತ್ತೆ. ಸೊ ಇನ್ಫ್ಲೇಷನಿಂದ ಈಗಿನ ವ್ಯಾಲ್ಯೂ ನಿಮಗೆ ಸಿಗೋದಿಲ್ಲ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನೀವು 1.5 crore ಏನು ಬೈ ಮಾಡ್ತೀರಿ ಅದನ್ನು 35 ಇಯರ್ ಬಿಟ್ಟು ಸೇಮ್ ಅಸೆಟನ್ನು 1.5 crore ಬೈ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನೀವು ಹೇಳ್ಬೋದು. ಎಕ್ಸಾಕ್ಟ್ಲಿ ಕರೆಕ್ಟ್. ಮನಿ ಒಂದಷ್ಟು ವರ್ಷ ಆದ ನಂತರ ನಿಮ್ಮ ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ. ಸೊ ಹೇಗೆ ನಿಮ್ಮ 1.5 crore ಈಗಿನ ವ್ಯಾಲ್ಯೂ 35 ಇಯರ್ ಆದ ನಂತರ ಇರೋದಿಲ್ವೋ ಅದೇ ರೀತಿ ಸೊ ಈಗ ನೀವು ಇನ್ವೆಸ್ಟ್ಮೆಂಟನ್ನು ಏನು ಸ್ಟಾರ್ಟ್ ಮಾಡಿರ್ತೀರಿ 1000, ಆಗ ಆ 1000ಗೂ ಕೂಡ ವ್ಯಾಲ್ಯೂ ಇರೋದಿಲ್ಲ. ಸೊ ಆಗ ನೀವು ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಏನಂತ ಕೇಳಿದರೆ ಸ್ಟೆಪ್ ಅಪ್ ಮೆಥಡ್ ಅಥವಾ SIPಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗುವಂಥದ್ದು. ನೀವು ಇಲ್ಲಿ ಚಾರ್ಟಲ್ಲಿ ನೋಡ್ಬೋದು. ಸೊ 1000 ರೂಪೀಸನ್ನು ನೀವು ಈಗ ಕರೆಂಟ್ಲಿ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ಒಂದಷ್ಟು ವರ್ಷ ಆದ ನಂತರ, ಫಾರ್ ಎಕ್ಸಾಂಪಲ್ 5 ಇಯರ್ ಆದ ನಂತರ, 5 ವರ್ಷ ಆದ ನಂತರ ಸೊ ನೀವು ಇನ್ನೊಂದು SIPಯನ್ನು ಸ್ಟಾರ್ಟ್ ಮಾಡ್ತೀರಿ. ಸೊ ನಿಮಗೆ ಇನ್ನೊಂದಿಷ್ಟು ಅರ್ನಿಂಗ್ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆಗ ನೀವು ಇನ್ನೊಂದು SIPಯನ್ನು ಸ್ಟಾರ್ಟ್ ಮಾಡ್ತೀರಿ. ಅದು ಕೇವಲ ಜಸ್ಟ್ 500 ಅಮೌಂಟಿಂದ.
ಅದನ್ನು ನೀವು ನೆಕ್ಸ್ಟ್ 30 ಇಯರ್ಗೆ ಮಾಡ್ತೀರಿ. ಯಾಕಂತ ಹೇಳಿದ್ರೆ ನಿಮಗೆ ಬೇಕಾಗುವಂಥದ್ದು ನಿಮಗೆ 60 ಇಯರ್ ಆಗುವಾಗ ಬೇಕು. ಕರೆಂಟ್ಲಿ ನಿಮ್ಮ ಇಯರ್ 25 ಇತ್ತು ಅಂತ ಹೇಳಿದ್ರೆ, ಸೊ ಎಲ್ಲ SIPಗಳು ಒಟ್ಟಿಗೆ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಆಗ ನೀವು ಅಲ್ಲಿ 5 ಇಯರನ್ನು ಕಡಿಮೆ ಮಾಡ್ತೀರಿ. ಅಲ್ಲಿ ಸೇಮ್ ನಿಮ್ಮ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇರುತ್ತೆ, 15% ಎಕ್ಸ್ಪೆಕ್ಟೆಡ್ ರಿಟರ್ನ್ ಇರುತ್ತೆ. ಅದೇ ರೀತಿ ಎವ್ರಿ 5 ಇಯರ್ ನೀವು ಒಂದೊಂದು SIPನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ನಾನು ಯಾಕೆ ಇದನ್ನು ಹೇಳಿದೆ ಅಂತ ಕೇಳಿದರೆ, ಸೊ ಒಂದಷ್ಟು ವರ್ಷ ಆದ ನಂತರ ಸೊ ನಿಮ್ಮ ಇನ್ಕಮಲ್ಲಿ ಕೂಡ ಇನ್ಕ್ರೀಸ್ ಆಗ್ಬೋದು. ಅದೇ ರೀತಿ ಮನಿಯ ವ್ಯಾಲ್ಯೂ ಅಲ್ಲಿ ಇಯರ್ ಬೈ ಇಯರ್ ಡಿಕ್ರೀಸ್ ಆಗೋದ್ರಿಂದ ಸೊ ಈ ರೀತಿ ನೀವು ಒಂದಷ್ಟು ವರ್ಷ ಆದ ನಂತರ ಡಿಸಿಪ್ಲಿನ್ಡ್ ವೇ ಮುಖಾಂತರ ಒಂದೊಂದು SIPನ ಇನ್ಕ್ರೀಸ್ ಮಾಡ್ತಾ ಹೋದಾಗ ಸೊ ಅಲ್ಲಿ ಕೂಡ ಬೆನಿಫಿಟ್ ಆಗುತ್ತೆ. ಕೇವಲ ನೀವು ಎವ್ರಿ 5 ಇಯರ್ಗೊಮ್ಮೆ ನಿಮ್ಮ SIPನ 500 ರೂಪೀಸ್ಗೆ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ ಅಂತ ಹೇಳಿದ್ರೆ ಕೊನೆಯಲ್ಲಿ ನಿಮ್ಮ SIP ಆಗುವಂಥದ್ದು 4000 ರೂಪೀಸ್ ನೀವು SIPನ ಮಾಡ್ತಾ ಇರ್ತೀರಿ. ನಿಮಗೆ 55 ಇಯರ್ ಆಗುವಾಗ 4000 ರೂಪೀಸ್ನ SIPನ ಮಾಡ್ತಾ ಇರ್ತೀರಿ. ಸೊ ನಿಮಗೆ 60 ಇಯರ್ ಆಗುವಾಗ ಅಂತ ಹೇಳಿದ್ರೆ 35 ಇಯರ್ ಫಸ್ಟ್ SIP ಮುಗಿಯುವಂಥ ಟೈಮಲ್ಲಿ ಸೊ ನಿಮಗೆ ಈ ಎಲ್ಲ SIPಯಿಂದ ರಿಟರ್ನ್ ಸಿಗುವಂಥದ್ದು 2 crore ಪ್ಲಸ್ ರಿಟರ್ನ್ ಸಿಗುತ್ತೆ. ಸೊ ಹಾಗಾಗಿ ಒಂದಷ್ಟು ಟೈಮ್ ಆದ ನಂತರ ನೀವು ನಿಮ್ಮ SIPನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು, ಜಾಸ್ತಿ ಅಮೌಂಟ್ಗೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಆಗ ರಿಟರ್ನ್ ಸಿಗುವಾಗಲೂ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನಾನು SIPನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದೀನಿ. ಈ ಕ್ಯಾಲ್ಕುಲೇಷನಲ್ಲಿ ಇನ್ಕ್ರೀಸ್ ಮಾಡಿದಷ್ಟು ಜಸ್ಟ್ ಕೇವಲ 500 ರೂಪೀಸ್. ನೀವು ಈ ಅಮೌಂಟನ್ನು ಇನ್ನೂ ಜಾಸ್ತಿ ಮಾಡಿದ್ರೆ ಇಲ್ಲಿ ರಿಟರ್ನ್ ಅಲ್ಲಿ ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ SIP ನಾನು ಹಾಕಿದಂಥದ್ದು 35 ಇಯರ್ಸ್ಗೆ, ನೆಕ್ಸ್ಟ್ 30 ಇಯರ್ಸ್ಗೆ, ನೆಕ್ಸ್ಟ್ 25 ಇಯರ್ಸ್ಗೆ, ನೆಕ್ಸ್ಟ್ 20, 15, 10, 5. ಸೊ ಹೀಗೆ ಮಾಡಿದಾಗ ಒಂದು ಡಿಸಿಪ್ಲಿನ್ ವೇಯಿಂದ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ನಿಮ್ಮ ಸ್ಮಾಲ್ ಅಮೌಂಟನ್ನು ಕೂಡ ಚೆನ್ನಾಗಿ ಗ್ರೋ ಮಾಡಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಅಮೌಂಟನ್ನು ಉಳಿಸ್ತಾ ಹೋಗಿ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ, ನಿಮ್ಮ ಅಮೌಂಟನ್ನು ಗ್ರೋ ಮಾಡಿ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.